ಸುಖ ಸಂತೋಷ ನಿಧಿ ಅಕ್ಷಯ ಪಾತ್ರೆ ವೆರಿ 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 ಕ್ರಿಟಿಕಲ್ ಅಂಡ್ ಇಂಪಾರ್ಟೆಂಟ್. ಇದನ್ನ ಎಮರ್ಜೆನ್ಸಿ ಫಂಡ್ ಅಂತಾನು ಕರಿಬಹುದು. ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು? ನೀವು ಬಜೆಟ್ ಬರೀತೀರಲ್ವಾ, ಸಪೋಸ್ ಮನೆಗೆ 50,000 ಬೇಕು ಅಂತ ಅನ್ಕೊಳ್ಳೋಣ, ತಿಂಗಳಿಗೆ ಎಷ್ಟಿರ್ಬೇಕು? ಹ್ಯಾಪಿನೆಸ್ ಫಂಡ್, ಎಮರ್ಜೆನ್ಸಿ ಫಂಡ್ ಮಿನಿಮಮ್ 6 ತಿಂಗಳಿಗಾಗುವಷ್ಟು ಇಡಬೇಕು. ಅಂತಂದ್ರೆ 50,000 ತಿಂಗಳಿಗೆ ಅಂತಂದ್ರೆ 6 ತಿಂಗಳಿಗೆ ಎಷ್ಟಾಯ್ತು? ಈ 3 ಲಕ್ಷ ಎಲ್ಲಿರ್ಬೇಕು? ಬ್ಯಾಂಕ್ ಅಲ್ಲಿ ಇರಬೇಕು. 3 ಲಕ್ಷ ಲಿಕ್ವಿಡ್ ಆಗಿರ್ಬೇಕು, ಬಂಗಾರದಾಗಲ್ಲ ಅಥವಾ ಜಮೀನ್ ರೀತಿಯಲ್ಲ ಅಥವಾ ಸ್ಟಾಕ್ ಇಲ್ಲೂ ಅಲ್ಲ. ಇಟ್ ಹ್ಯಾಸ್ ಟು ಬಿ ಎ ಲಿಕ್ವಿಡ್ ಫಂಡ್. ಎಷ್ಟು ಚಂದ ಹತ್ರ ಇದೆ. ಇವತ್ತು ಕೆಲಸ ನಿಂತೋದ್ರು, ಇವತ್ತು ನನ್ನ ಬಿಸ್ನೆಸ್ ನಿಂತೋದ್ರು, ನಾನು 6 ತಿಂಗಳು ಆರಾಮಾಗಿ ಬದುಕಬಹುದು ಅಂತ ಎಷ್ಟು ಜನ ಹೇಳ್ತೀರಾ? 2, 3, 4. ರಿಯಲಿ ಪ್ರೌಡ್ ಆಫ್ ಯು ಮ್ಯಾನ್. ಸಖತ್ ಎಕ್ಸಲೆಂಟ್. ಇವ್ರಿಗೊಂದು ದೊಡ್ಡ ಕ್ಲಾಪ್ಸ್ ಕೊಡ್ಬೋದಾ? ಎಷ್ಟೋ ಜನ ಎಂಪ್ಲಾಯೀಸ್ ಇಲ್ಲಿದ್ದೀರಾ, ಎಂಪ್ಲಾಯೀಸ್ ಕೈ ಮೇಲೆ ಮಾಡಿ. ಕೆಲಸ ಮಾಡೋರು, ನೀವು ಜಾಬ್ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಚೇಂಜ್ ಮಾಡೋದ್ ಭಯ. ಕರೆಕ್ಟಾ? ಯಾಕಂದ್ರೆ ಈ ಫಂಡ್ ಇಲ್ಲ. ನೀವು ಬಿಸ್ನೆಸ್ ಮಾಡಕ್ ಹೋಗ್ತೀರಾ, 1 ತಿಂಗಳು ಲಾಸ್ ಆದ್ರೆ ಏನ್ ಗತಿ? ಯಾಕಂದ್ರೆ ಬರೋ ತಿಂಗಳು ನನ್ನ ಫ್ಯಾಮಿಲಿ ಹೆಂಗ್ ನಡೆಯೋದು?